ಬೇಗ ಬಾರಪ್ಪ, ನನ್ನ ಗಾಡಿ ಕೆಟ್ಟೋಗೋಯ್ತು. ಹಾ ಅಲ್ಲೇ ಬಾರಪ್ಪ. ನೋಡಪ್ಪ, ನನ್ನ ಗಾಡಿ ಯಾಕೋ ಕೆಟ್ಟೋಗೋಯ್ತು, ಚೂರು ನೋಡ್ತೀರಾ? ನೋಡ್ತೀವಿ ಸರ್. ಸರ್ ಇಂಜಿನ್ ರಿಪೇರಿ ಆಗಿದೆ ಸರ್. ಇನ್ನು ಎಷ್ಟೊತ್ತಾಗುತ್ತಪ್ಪ? ಸರ್ ಇನ್ನೂ 2 ಅವರ್ ಆಗ್ಬೋದು ಸರ್. 2 ಅವರ್ ತನಕ ನಾವು ಹೆಂಗಪ್ಪ ಟೈಮ್ ಪಾಸ್ ಮಾಡೋದು? ಸರ್ ಇಲ್ಲೇ ಮುಪ್ಪೇನಹಳ್ಳಿ ಇಲ್ಲಿ ಶ್ರೀ ಶನಿಮಹಾತ್ಮ ಸ್ವಾಮಿ ಪ್ರಸಿದ್ಧಿ ಆಗಿದೆ ಸರ್, ಅಲ್ಲಿ ಹೋಗ್ಬಿಟ್ಟು ಬನ್ನಿ ಸರ್, ನಾವು ಅಷ್ಟೊತ್ತಿಗೆ ರೆಡಿ ಮಾಡ್ಕೊಡ್ತೀವಿ. ಓ ಆ ದೇವಸ್ಥಾನನಾ? ಹೌದು ಸರ್. ದೇವಸ್ಥಾನಕ್ಕೆ ನಮ್ಮ ಅಜ್ಜಿ ತಾತ ಎಲ್ಲ ಹೋಗ್ತಿದ್ರಂತೆ. ನಾನು ಮತ್ತು ಐಶು ಹೋಗಿ ಆ ದೇವಸ್ಥಾನ ನೋಡ್ಕೊಬಿಟ್ಟು ಅಷ್ಟಲ್ಲಿ ರಿಪೇರಿ ಮಾಡ್ತೀವಿ. ರೆಡಿ ಸರ್. ಬಾಯ್ ಶೋಭನ್. ಏ ದೇವಸ್ಥಾನ ಇಷ್ಟೊಂದು ಶ್ರೇಷ್ಠನಾ? ಕಣೆ, ಈ ದೇವಸ್ಥಾನ ಇಷ್ಟೊಂದು ಶ್ರೇಷ್ಠ ಅಂತ ಗೊತ್ತಾ? ಈ ದೇವಸ್ಥಾನಕ್ಕೆ ನಮ್ಮ ಅಜ್ಜಿ ತಾತ ಎಲ್ಲ ಬರ್ತಿದ್ರಂತೆ. ಅಯ್ಯೋ, ಅಲ್ಲೊಬ್ರು ಸ್ವಾಮೀಜಿ ಇದ್ದಾರೆ, ತಡಿ ಅವ್ರ ಹತ್ರ ಹೋಗ್ಬಿಟ್ಟು ಈ ದೇವಸ್ಥಾನ ಬಗ್ಗೆ ಇನ್ನೂ ಹೆಚ್ಚು ವಿಷಯಗಳನ್ನ ತಿಳ್ಕೊಳ್ಳೋಣ. ನಮಸ್ತೆ ಸ್ವಾಮೀಜಿ. ಹಾ ನಮಸ್ತೆ ಸ್ವಾಮೀಜಿ, ನಮ್ಗೆ ಈ ದೇವಸ್ಥಾನದ ಬಗ್ಗೆ ಒಂಚೂರು ವಿಷಯಗಳನ್ನ ತಿಳಿಸ್ಕೊಡ್ತೀರಾ? ದೇವರ ಬಗ್ಗೆ ವಿವರ ತಿಳ್ಕೊಳ್ಳೋದೊಡೆ ಭಗವಾನ್ ಶನಿದೇವರ ಕಥೆಗಳನ್ನ ನೀವು ಕೇಳೇ ಇಲ್ವೇನು? ಇಲ್ಲ. ಆದ್ರೆ ಚಿಕ್ಕಂದಿನಲ್ಲಿ ನಮ್ಮ ತಾಯಿ ಪ್ರತಿ ಶನಿವಾರ ಮನೆ ಬಾಗಿಲಿಗೆ ಬರ್ತಿದ್ದ ಈ ದೇವರಿಗೆ ಎಳ್ಳು ಮತ್ತೆ ಬೆಲ್ಲ ಇಟ್ಟು ಪೂಜೆ ಮಾಡ್ತಾ ಇದ್ರು. ನಾವು ಅದ ಹತ್ರಕ್ಕೆ ಹೋಗ್ತಿರ್ಲಿಲ್ಲ. ಯಾಕೆಂದ್ರೆ ಈ ದೇವರು ಮಹಾ ಕೋಪದ ದೇವರಂತೆ, ಇವ್ರ ಹತ್ರಕ್ಕೆ ಹೋದ್ರೆ ಹಿಡ್ಕೊಂಡ್ಬಿಡ್ತಾರಂತೆ. ಅದು ತಪ್ಪಭಿಪ್ರಾಯ. ಯಾರಾದ್ರೂ ದೇವರಿಗೆ ಹೆದರ್ತಾರೆಯೇ? ಈ ಶನಿದೇವರು ಎಲ್ಲರಿಗೂ ರಕ್ಷಕ, ಪ್ರತಿಯೊಬ್ಬರಿಗೂ ಒಳ್ಳೇದನ್ನೇ ಬಯಸುವಂಥವನು. ದೇವರಂದ್ಮೇಲೆ ಅವನು ಎಲ್ಲರಿಗೂ ಒಳ್ಳೇದು ಮಾಡ್ಲೇಬೇಕು. ಸ್ವಾಮಿಗಳೇ, ಮಕ್ಕಳಿಗೆ ತಂದೆ ತಾಯಿಗಳು ಯಾವಾಗ್ಲೂ ರಾಮನ್ ಕತೆ, ಕೃಷ್ಣನ್ ಕತೆ ಹೇಳ್ತಾನೆ ಇರ್ತಾರೆ. ಆದ್ರೆ ಶನಿದೇವರ ಕತೆ, ಅವನ್ ಯಾರು, ಅವನ್ ತಂದೆ ತಾಯಿ ಯಾರು, ಅವನ್ ಕರ್ತವ್ಯ ಏನು ಅಂತ ಯಾರು ಹೇಳದೇ ಇಲ್ವಲ್ಲ. ನಾನು ಹೇಳ್ತೀನಿ. ನಿಮಗೆ ಪುರ್ಸೊತ್ತಿದೆ ತಾನೇ? ಇದೆ. ನಮ್ ಗಾಡಿ ರಿಪೇರಿಗೆ ಹೋಗಿದೆ, ಬರಕ್ಕಿನ್ನೂ ಹೊತ್ತಾಗತ್ತೆ. ಹೇಳಿ ಸ್ವಾಮೀಜಿ. ಹೇಳೇನಮ್ಮ? ಪ್ಲೀಸ್. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ನೋಡಿ, ಈ ಸೃಷ್ಟಿಲಿರೋ ಬ್ರಹ್ಮಾಂಡದಲ್ಲಿ ಬೇಕಾದಷ್ಟು ಲೋಕಗಳಿವೆ, ಕೋಟಿ ಕೋಟಿ ನಕ್ಷತ್ರಗಳಿವೆ. ಆ ಬಗ್ಗೆ ನಾನಾ ರೀತಿ ಕಥೆಗಳಿವೆ. ಆ ನಕ್ಷತ್ರಗಳ ಪೈಕಿ ಎಲ್ಲಕ್ಕಿಂತ ಅತ್ಯಂತ ದೊಡ್ಡ ನಕ್ಷತ್ರ ಸೂರ್ಯ. ಹೌದು, ಶನಿದೇವ ಆ ಸೂರ್ಯನ ಪುತ್ರ. ಸೂರ್ಯನಿಗೆ 2 ಪುತ್ರರು, 5 ಜನ ಪುತ್ರಿಯರು. ಶನಿದೇವನೇ ದೊಡ್ಡವನು. ಚಿಕ್ಕಂದಿನಲ್ಲಿ ಶನಿದೇವ ಮಹಾ ತುಂಟ. ಪುರಾಣದಲ್ಲಿ ಇವುಗಳ ಬಗ್ಗೆ ವಿಶೇಷವಾದ ವರ್ಣನೆ. ಒಮ್ಮೆ ಸೂರ್ಯದೇವನ ಪತ್ನಿ ಸಂಜ್ಞಾದೇವಿ ಸೂರ್ಯನ ಮಹಾಪ್ರಖರತೆಯನ್ನು ತಾಳಲಾರದೆ ತನ್ನ ಛಾಯಾರೂಪವನ್ನು ಪತಿಗೃಹದಲ್ಲಿ ಬಿಟ್ಟು ತಾನು ತವರಿಗೆ ಹೋದಳು. ಆಮೇಲೆ ಆ ಛಾಯಾದೇವಿಯೇ ಸಂಸಾರ ನಿರ್ವಹಣೆ ಮಾಡ್ತಾ ಇತ್ತು. ಆದ್ರೆ ಅವಳಿಗೆ ಶನಿದೇವನ ಬಗ್ಗೆ ಕೋಪ ಆಯ್ತು. ಯಾಕೆಂದ್ರೆ ಅವನು ಮಹಾ ತುಂಟ ಹಾಗೂ ಹೊರಟನಾಗಿದ್ದ. ಒಂದು ದಿನ, ತಪ್ಪಾಟ ನನ್ನದಲ್ಲ, ಹೋಗು, ನೀನ್ ಆಟಕ್ಕೆ ಬೇಡ, ನೀನು ಜಗಳಗಂಟ, ನೀನೇ ಹೋಗು. ಏನಂದ್ರೆ? ಏನದು ಏನದು ನಿಮ್ಮ ಗಲಾಟೆ? ನೋಡಮ್ಮ, ನಾನು ಕೆಟ್ಟವನಂತೆ. ಅಮ್ಮ, ಹಸಿವಾಗ್ತಾ ಇದೆ, ಭೋಜನ ನೀಡು. ಭೋಜನಕ್ಕೆ ಇನ್ನೂ ವೇಳೆ ಇದೆ. ಹೋಗಿ ಮಕ್ಕಳೇ, ನೀವು ಹೋಗಿ ಆಡಿಕೊಳ್ಳಿ. ನೀನು ಯಾವಾಗಲೂ ಹೀಗೆ ನನ್ನನ್ನು ಕಂಡರೆ ಸಿಡಿಸಿಡಿ. ಹಸಿದಿರುವಾಗ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗೆ ಅನ್ನ ಹಾಕದ ನೀನು ಒಬ್ಬಳು ತಾಯಿಯೇ? ಏನು, ನನ್ನನ್ನು ಅವಮಾನಿಸುತ್ತಿದೀಯಾ? ತಾಳು, ನಿನಗೆ ತಕ್ಕ ಶಿಕ್ಷೆ ಆಗಬೇಕು. ನನ್ನನ್ನು ಹೊಡೆಯುತ್ತೀಯ? ದುಷ್ಟ, ನನ್ನನ್ನು ಮುದಿಯುತ್ತೀಯ? ಹೆತ್ತ ತಾಯಿಯನ್ನು ಒದ್ದ ನಿನ್ನ ಕಾಲು ಊನವಾಗಿ ಹೋಗಲಿ. ಇದೇ ನಾನು ನಿನಗೆ ಕೊಡುವ ಶಾಪ. ತಂದೆ, ತಂದೆ, ಸೂರ್ಯದೇವ, ತಂದೆ, ಸೂರ್ಯದೇವ, ತಂದೆ. ಏನಾಯ್ತು ಕುಮಾರ? ನನ್ನ ಕಾಲು ಹೋಯ್ತು. ನೋವು, ಅಸಾಧ್ಯ ನೋವು. ನನ್ನ ತಾಯಿಯೇ ನನಗೆ ಶಾಪ ಕೊಟ್ಟಳು. ಏನು, ತಾಯಿಯೇ ಶಾಪ ಕೊಟ್ಟಳೆ? ಸಾಧ್ಯವಿಲ್ಲ. ತಾಯಿ ಎಂದಿಗೂ ತನ್ನ ಮಗನಿಗೆ ಶಾಪ ಕೊಡುವುದಿಲ್ಲ. ನೋವು, ವಿಪರೀತ ನೋವು. ಅಮ್ಮನನ್ನೇ ಕೇಳಿ. ಹೇಳು, ಯಾರು ನೀನು? ಮಗ ಎಷ್ಟೇ ಉದ್ದಟನಾಗಿರಲಿ ತಾಯಿ ಮಗನಿಗೆ ಖಂಡಿತ ಶಾಪ ಕೊಡುವುದಿಲ್ಲ. ಆದರೆ
ಶಾಪ ಕೊಟ್ಟಾಗಿದೆ. ಆದ್ದರಿಂದ ನೀನು ಅವರ ತಾಯಿಯಲ್ಲ, ನೀನು ಯಾರೋ ಬೇರೆಯವಳು. ಸತ್ಯ ಹೇಳು, ಯಾರು ನೀನು? ಇಲ್ಲದಿದ್ದರೆ ನಿನ್ನನ್ನು ಸುಟ್ಟು ಹಾಕಲಾದೀತು. ನನ್ನನ್ನು ಕ್ಷಮಿಸಿ ದೇವ. ನಾನು ಸ್ವಯಂ ಸಂಜ್ಞಾದೇವಿಯ ಪ್ರತಿರೂಪ. ಪ್ರತಿರೂಪ? ದೇವ, ತಮ್ಮ ಲೋಕದ ತಾಪವನ್ನು ತಡೆಯಲಾರದೆ ನನ್ನನ್ನು ಇಲ್ಲಿ ಬಿಟ್ಟು ಸಂಜ್ಞಾದೇವಿ ಹಿಮಾಲಯಕ್ಕೆ ಹೋಗಿದ್ದಾಳೆ. ಏನು, ಸೂರ್ಯಲೋಕದ ತಾಪವನ್ನು ತಡೆಯಲಾರದೆ ದೇವಿ ಹೊರಟು ಹೋದಳೆ? ನನ್ನನ್ನು ಏಕಾಂಗಿಯಾಗಿ ಬಿಟ್ಟು ಹೊರಟು ಹೋದಳೆ? ತಂದೆ, ಈ ಬಾಧೆಯನ್ನು ತಡೆಯಲಾರೆ. ವಿಪರೀತ ನೋವು. ಶನಿದೇವ, ತಾಯಿಯೇ ಶಾಪ ಕೊಟ್ಟ ಮೇಲೆ ಇದಕ್ಕೆ ಪರಿಹಾರವೇ ಇಲ್ಲ. ಅದರಿಂದ ನಿನಗೊಂದು ಕೊರತೆ ಏರ್ಪಟ್ಟಿರಬಹುದು. ಆದರೆ ನನ್ನ ಪ್ರೀತಿಯಲ್ಲಿ ನಿನಗೆ ಕಿಂಚಿತ್ತೂ ಕೊರತೆ ಇರುವುದಿಲ್ಲ. ನನ್ನ ವಾತ್ಸಲ್ಯ ನಿನ್ನ ಮೇಲಿದೆ. ಆದರೆ ನೀನು ನಿನ್ನ ಉದ್ದಟತನದಿಂದ ಇತರರಿಗೆ ತೊಂದರೆ ಕೊಡಬೇಡ. ಎಲ್ಲರಲ್ಲೂ ನಿನ್ನ ದಯೆ ಇರಲಿ. ಹೀಗೆ ಶಾಪಗ್ರಸ್ತನಾದ ಮೇಲೂ ಸಹ ಶನಿದೇವ ಸದಾ ವಿಷಣನಾಗೇ ಇರುತ್ತಿದ್ದ. ಯುವಕನಾದ ನಂತರವೂ ಸಹೋದರನ ಮೇಲೆ ಅಧಿಕಾರ ಪ್ರಯೋಗಿಸುತ್ತಾ ಜಗಳವಾಡಿಕೊಂಡು ತಂದೆಯಿಂದ ದೂರ ಹೋಗುವುದು ಅವನ ಪದ್ಧತಿ.